ಇಷ್ಟು ಭಕ್ತಿಯನ್ನ ಮಾಡ್ತೀವಲ್ವಾ, ಇದು ಭಗವಂತ ಅನುಗ್ರಹ ಮಾಡುತ್ತಾನೆ. ಇದೇ ನನ್ನ ಗುರುಗಳು ಹೇಳಿಕೊಟ್ಟ ಪಾಠ. ಏನದು? ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಒಂದೊಂದು ಭಕ್ತಿ ಅಂತ ಹೇಳಿದರು. ಅಂದ್ರೆ 9 ವಿಧವಾದ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಶ್ರವಣ ಅಂದ್ರೆ ನಿರಂತರ ಕೇಳೋದು, ನಿರಂತರ ಕೇಳೋದು, ದೇವರ ಕಥೆ ಕೇಳ್ತಾನೇ ಇರೋದು. ಜೀವ ಇರೋ ತನಕಲ್ಲೂ ಕೂಡ ಕೇಳ್ತಾನೇ ಇರ್ಬೇಕಂತ. ಯಾವಾಗಲೂ ಕೂಡ ಈ 9ನೇ ಸ್ಕಂದದಲ್ಲಿ ಅಂಬರೀಷ ಅಂತ ಒಬ್ಬ ರಾಜನ ಕಥೆ ಬರ್ತದೆ. ಅಂಬರೀಷ ರಾಜ ಹೇಗಿದ್ದ ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ಕೂಡ ಕರವು ಹರೇರ್ ಮಂದಿರ ಮಾರ್ಜನೆ ಸ್ಯಾತ್ ಶ್ರುತಿಂಚಕಾರ ಅಚ್ಯುತ ಸತ್ಕತೋದಯೇ. ನಿರಂತರ ದೊಡ್ಡ ರಾಜ, ಅವನು ಚಕ್ರವರ್ತಿ. ಅಂಥ ವ್ಯಕ್ತಿಯು ಕೂಡ ಪ್ರತಿನಿತ್ಯ ಹರಿಕಥೆಯನ್ನು ಕೇಳ್ತಿದ್ದ. ನಿತ್ಯ ಹರಿಕಥೆ. ಒಂದು ತಿಳ್ಕೊಂಡ್ಬಿಡ್ರಿ, ಶಾಸ್ತ್ರ ಹೇಳುತ್ತದೆ, ಇಡೀ ಜೀವನದಲ್ಲಿ ನೀವು ಪ್ರತಿನಿತ್ಯ ಕಾಲ ಕಳೆಯುತ್ತೀರಿ. ನಿತ್ಯ ಕಾಲ ನಿಮ್ಮ ಲೌಕಿಕ ಜೀವನ ಇರ್ತದೆ, ಹೊಟ್ಟೆಪಾಡಿನ ಜೀವನ ಇರ್ತದೆ, ಎಲ್ಲ ಇರ್ತದೆ, ಎಲ್ಲ ಕಳೀತಿರುತ್ತದೆ. ಆದರೆ ಒಂದು ದಿನ ಉಸಿರಾಡಿದರೆ, ಉಸಿರಾಡೋದು ಅಂತ ಹೇಳಿದ್ರೆ ಎಷ್ಟು ಉಸಿರಾಡ್ತೀರಿ ನೀವು ಅಂತಂದ್ರೆ 21,600 ಬಾರಿ, 6 3 2,1,1000 ಅಂತ ಹೇಳ್ತಾರಲ್ಲ, ಹಾಗೆ 21,600 ಬಾರಿ ಉಸಿರಾಡ್ತೀರಿ ನೀವು. ಈ ಉಸಿರಾಟದಲ್ಲಿ 21,600 ಬಾರಿ ಉಸಿರಾಡ್ತೀರಲ್ಲ, ಅಷ್ಟರಲ್ಲಿ 1 ಗಂಟೆ, ಕನಿಷ್ಠ ಪಕ್ಷ 1 ಗಂಟೆ ಅಧ್ಯಾತ್ಮದ ಕಥೆಯನ್ನ ಕೇಳಿದ್ವಿ ಅಂದ್ರೆ ಇಡೀ ದಿವಸ ನೀವು ಉಸಿರಾಡಿದಂತ ಉಸಿರು ಸಾರ್ಥಕ ಆಗತ್ತೆ, ಸಾರ್ಥಕ ಆಗತ್ತೆ. ಅದನ್ನು ಬಿಟ್ರಿ ಅಂತಾದರೆ ಸುಮ್ಮನೆ ಎಲ್ಲರಂತೆ ಬದುಕಿದೀವಿ ಅಷ್ಟೇ, ಬದುಕಿದ್ವಿ ಅಷ್ಟೇ. ಬದುಕು ಅದು ಸುಂದರವಾದ ಬದುಕಲ್ಲ. ಆದ್ರಿಂದ ಯಾವ ರೀತಿ ಇರಬೇಕು ಅಂತಂದ್ರೆ, ಕನಿಷ್ಠ ಪಕ್ಷ ಆದರೂ ಕೂಡ ಕೇಳಬೇಕು. ಎಲ್ಲವನ್ನ ಪಕ್ಕಕ್ಕಿಟ್ಟು ದೇವರು ಕೊಟ್ಟ ಜೀವನ ಇದು, ನಾವು ಅವನಿಗೆ ಏನಪ್ಪ ಕೊಡ್ತೀವಿ, ಏನು ಕೊಡ್ತೇವೆ? ಅವನು ಉಸಿರಾಡಿಸಿದ ಅಂತ ಉಸಿರಾಡ್ತಾ ಬದುಕ್ತಾ ಇದ್ದೀವಿ. ಎಷ್ಟೋ ಸರ್ತಿ ದೇವರನ್ನು ಮರೆತು ಬಿಟ್ಟಿರ್ತೀವಿ. ನಾವು ಮರೆತಿದ್ರೂ ನಮ್ಮ ಕೈಯಿಂದ ಉಸಿರಾಡಿಸ್ತಾನೆ ಅಂದ್ರೆ ಅವನ ಕಾರುಣ್ಯ ಎಂತ ದರ್ಶನ ಮಾಡ್ತೇವೆ. ಎಷ್ಟು ಸರ್ತಿ ನಮ್ಮ ಎದುರಿಗೇನೆ ಕಂಡವರೆಲ್ಲ ಬೈತಿರ್ತಾರೆ, ನಾವು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂದ್ರೆ ವಾಯು ಜೀವೋತ್ತಮ ಅಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೂ ಅವನು ಉಸಿರಾಡ್ತಿರ್ತಾನೆ. ಜೀವೋತ್ತಮರಲ್ಲ ವಾಯುದೇವರು ಅಂತ ಹೇಳಿದ್ರು ಕೂಡ ಅವ್ರ ಕೈಯಿಂದಲೂ ಉಸಿರಾಡಿಸ್ತಾರೆ ವಾಯುದೇವರು. ಅಂದ್ರೆ ಅವರ ಕಾರುಣ್ಯ ಎಂತದ್ದು ಅಂತ ಅರ್ಥ ಮಾಡಿಕೊಂಡು, ಇಷ್ಟು ಮಾಡಿದ್ರು ನಮಗೆ ಅನುಗ್ರಹ ಮಾಡ್ತಿದ್ದಾರಲ್ಲ. ನಾವೇನು ಮಾಡಲ್ಲ ದೇವರಿಗೋಸ್ಕರ, ಆದ್ರೆ ಕನಿಷ್ಠ ಪಕ್ಷ 1 ಗಂಟೆಯಾದರೂ ಕೂಡ ದೇವರ ಕಥೆಯನ್ನ ಕೇಳ್ರಿ. ದೇವರ ಕಥೆ ಕನಿಷ್ಠ ಪಕ್ಷ ಕೇಳಬೇಕು ಅಂತ. ಅಷ್ಟಾದ್ರೂ ಮಾಡ್ರಿ, ಏನು ಮಾಡದೆ ಬದುಕಬಾರದು. ಅದಕ್ಕೋಸ್ಕರ ಶ್ರವಣ ಭಕ್ತಿ ಅಂತ ಹೇಳ್ತಾರೆ. ಶ್ರವಣ ಭಕ್ತಿ ಇದರಲ್ಲಿ 9 ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿದ್ರಲ್ಲ. 9 ಭಕ್ತಿಯನ್ನ ಮಾಡಬೇಕು ಅಂದ್ರೆ 9 ಭಕ್ತಿಯನ್ನ ಮಾಡಬೇಕು ಅಂತೇನಿಲ್ಲ. ಕನಿಷ್ಠ 9ರಲ್ಲಿ 1 ಭಕ್ತಿ ಆದ್ರೂ ಮಾಡಿ ಅಂತ ಹೇಳಿ. 1 ಭಕ್ತಿಯನ್ನ ಮಾಡಿದ್ರು ಕೂಡ ಭಗವಂತ ಅನುಗ್ರಹ ಮಾಡುತ್ತಾನೆ. ದೇವರ ಅನುಗ್ರಹ ಆಗುತ್ತೆ ಸ್ವಾಮಿ. ಎಷ್ಟು ಅನುಗ್ರಹ ಆಗುತ್ತೆ ಅಂದ್ರೆ ನೋಡ್ರಿ, ಒಂದೊಂದು ಭಕ್ತಿಯನ್ನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ನಿಮಗೆ ಹೇಳ್ತೀನಿ. ಬರೀ ಒಂದೇ ಭಕ್ತಿ ಮಾಡಿದ್ದಾರೆ ಅವರೆಲ್ಲ. ಒಂದೇ ಭಕ್ತಿಯನ್ನ ಮಾಡಿದವರು ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾದ. ಯಾರು ಅಂದ್ರೆ ಮೊದಲು ಶ್ರವಣ ಭಕ್ತಿ. ಶ್ರವಣ ಭಕ್ತಿಗೆ ಯಾರು ನಿದರ್ಶನ ಅಂತ ಹೇಳಿದ್ರೆ ಪರೀಕ್ಷಿತ್ ಮಹಾರಾಜನ ನಿದರ್ಶನ. ಒಂದಲ್ಲ ಎರಡಲ್ಲ, 7 ದಿವಸಗಳ ಕಾಲ ಉಪವಾಸ ಕೂತ್ಕೊಂಡು ಭಗವಂತನ ಕಥೆಯನ್ನ ಭಾಗವತ ಕೇಳಿದ್ದಾನಲ್ಲ. ನಮಗೆ ಇಡೀ ದಿವಸದಲ್ಲಿ 7 ದಿವಸ ಭಾಗವತ ಕೇಳ್ತೀವಿ ಅಂತ ಅಂತೀವಿ ನಾವು. ಇದು ಎಲ್ಲ ಪ್ರೋಷ್ಠಪದಿ ಅದು ಇದು ಬಂದ್ರೆ ಭಾಗವತ ಸಪ್ತಾಹ. ಎಲ್ಲಿ ಸಪ್ತಾಹ ಸ್ವಾಮಿ? 7 ದಿವಸ ಕೇಳಲ್ಲ ನೀವು, 7 ತಾಸು ಕೇಳ್ತೀರಷ್ಟೇ. 7 ತಾಸನ್ನೇ 7 ದಿವಸ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಅಲ್ಲ, ಆದ್ರೆ 7 ತಾಸು. ಆದ್ರೆ ಅವನು ಹಾಗಲ್ಲ, 1 ಕ್ಷಣವೂ ವ್ಯರ್ಥ ಮಾಡದಂತೆ ನಿರಂತರವಾಗಿ 7 ದಿನಗಳ ಕಾಲವೂ ಕೂಡ ಭಗವಂತನ ಕಥೆಯನ್ನ ಕೇಳಿದಂತ ಮಹಾತ್ಮ ಪರೀಕ್ಷಿತ್ ಮಹಾರಾಜ. ಪರೀಕ್ಷಿತ್ತು ಎಂಥ ಕಥೆ ಕೇಳಿದ. ಯಾವುದಕ್ಕೋಸ್ಕರವೋ ಏನು ಮಾಡಲಿಲ್ಲ ಅವನು ಮಾಡಿದ್ದೇನು ಅಂದ್ರೆ ನನ್ನ ಆತ್ಮೋದ್ಧಾರ ಆಗಬೇಕು ಅಂತ ಕೂತ್ಕೊಂಡು ನಿರಂತರವಾಗಿ ಕಥೆಯನ್ನ ಕೇಳಿದ. ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ ಭವತ್. ಕೊನೆಗೆ ಇಷ್ಟೆಲ್ಲ ಕೇಳಿದ್ನಲ್ಲ, ಕೇಳಿದ ನಂತರ ಕೊನೆಯಲ್ಲಿ ಆ ತಕ್ಷಕ ಕಚ್ಚಿದ್ರೆ ಅವನಿಗೇನು ನೋವೇ ಆಗಲಿಲ್ಲ. ಯಾಕೆಂದ್ರೆ ಅವನು ಭಾಗವತ ಕೇಳಿ ಮುಗಿಸೋದ್ರೊಳಗೆ ಈ ದೇಹ ಬೇರೆ ನಾನ್ ಬೇರೆ ಅಂತ ಅನುಸಂಧಾನ ಬಂದ್ಬಿಟ್ಟಿತ್ತು ಅವನಿಗೆ ದೇಹವೇ ಬೇರೆ ಅಂತ. ಆದ್ರಿಂದ
ಬೇರೆ ಯಾರಿಗೋ ದೇಹಕ್ಕೆ ನೋವಾದ್ರೆ ನಮಗೇನಾದ್ರೂ ಆಗುತ್ತಾ? ಏನಿಲ್ಲ. ಹಾಗೆ ದೇಹ ಬೇರೆ ಜೀವ ಬೇರೆ ಅನ್ನುವ ಭಾವ ಪೂರ್ಣವಾಗಿ ಬಂದೋಗಿತ್ತು. ಅದು ಕಚ್ಚಿದ್ದು ದೇಹಕ್ಕಾದರೂ ಕೂಡ ಒಳಗಿರುವ ಜೀವನಿಗೆ ನೋವಾಗಲಿಲ್ಲ. ಆದ್ರೆ ನೋವಾಗದೇನೆ ಕೊನೆಗೆ ಹೋದದ್ದೆಲ್ಲಿ ಅಂತಂದ್ರೆ ಭೇದೇಕ ಕೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದವನ್ನು ಹೋಗಿ ಸೇರಿದಂತೆ ದೇವರು ಮೋಕ್ಷವನ್ನು ಕೊಟ್ಟ ಪರಮಾತ್ಮ ಒಂದೇ ಒಂದು ಶ್ರವಣ ಭಕ್ತಿಯನ್ನು ಮಾಡಿ, ಶ್ರವಣ ಭಕ್ತಿಯಿಂದಲೇ ಮೋಕ್ಷವನ್ನು ಪಡೆದಿದ್ದಾನಂತೆ. ಇನ್ನು ಕೀರ್ತನ ಭಕ್ತಿಗೆ ನಿದರ್ಶನ ಯಾರು ಅಂತ ಹೇಳಿದ್ರೆ ಶುಕಾಚಾರ್ಯ. ಇವನು ಕೇಳಿದ ಅಂದ್ರೆ 7 ದಿವಸ ಬಿಡದೆ ಹೇಳಿದ್ದಾರಲ್ಲ ಅವರು. ಹೇಳಬೇಕಾದ್ರೆ ಎಷ್ಟು ಕಷ್ಟ ಇದೆ ಹೇಳಿ, ಬಹಳ ಕಷ್ಟ. ಅಷ್ಟು ಉಸುರು ತಗೊಳ್ಳದೇನೆ ಹೇಳ್ತಾ ಇರಬೇಕಲ್ಲ ನಿರಂತರ. ದೇವರ ಕಥೆ ಹೇಳುವ ಯೋಗ ಯಾರಿಗಿದೆ ಹೇಳಿ? ದೇವರ ಕಥೆ ಹೇಳುವ ಯೋಗ, ಅಂಥ ಒಂದು ಯೋಗ ಬಂತು ನನಗೆ ಅಂತ ಆನಂದದಿಂದ ಭಾಗವತವನ್ನು ಹೇಳಿದ್ರಂತೆ. ಆ ಭಾಗವತವನ್ನು ಹೇಳಿ 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 ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಶುಕಾಚಾರ್ಯರು ಮೋಕ್ಷವನ್ನು ಪಡೆದರು. ಕೇವಲ ಕೀರ್ತನ ಭಕ್ತಿಯಿಂದ ಮೋಕ್ಷವನ್ನು ಪಡೆದದ್ದಕ್ಕೆ ನಿದರ್ಶನ ಇವರು ಅಂತ ಹೇಳ್ತಾರೆ.